ವಂದನೆಗಳು ನನ್ನ ಯೂಟ್ಯೂಬ್ ಚಾನಲಿನ ಎಲ್ಲ ಸಬ್ಸ್ಕ್ರೈಬರಿಗೆ ಮತ್ತು ಎಲ್ಲ ವೀಕ್ಷಕರಿಗೆ. ನಾನು ನಿನ್ನೆ ಒಂದು ಸುದ್ದಿಯನ್ನು ವಾಟ್ಸಪ್ನಲ್ಲಿ ಓದಿದಾಗ ನನ್ನ ಕಣ್ಣಲ್ಲಿ ನೀರು ಹನಿಗೂಡಿತು. ಯಾಕಂದರೆ ಪಾರಿವಾಳದ ಇಚ್ಛೆಯಿಂದ ಒಂದು ಹೆಣ್ಣು ಮಗಳಿಗೆ ಇನ್ಫೆಕ್ಷನ್ ಆಗಿ ಮದ್ದು ಮಾಡಿಯೂ ಫಲಿಸದೆ ತೀರಿ ಹೋದಳು. ಅವಳ ತಂದೆ ಪುಣೆಯ ಮಾಜಿ ನಗರ ಸೇವಕ ಶ್ಯಾಮ್ ಶಿಂದೆ ಇನ್ನು ಯಾರಿಗೂ ಅಂಥ ಪರಿಸ್ಥಿತಿ ಬರಬಾರದೆಂದು ಸಾರ್ವಜನಿಕ ಜಾಗೃತಿಗಾಗಿ ಇಂಗ್ಲೀಷ್ ನ್ಯೂಸ್ ಪೇಪರ್ನಲ್ಲಿ ಅವಳ ಮಗಳು ಪಾರಿವಾಳದ ಇಚ್ಛೆಯಿಂದ ಯಾವ ತರಹದ ನೋವನ್ನು ಅನುಭವಿಸಿ ತೀರಿ ಹೋದಳೆಂದು ವಿವರಿಸಿದ್ದಾರೆ. ಅವರ ಮಗಳು ಶೀತಲ ವಿಜಯ ಶಿಂದೆ ಕಫದಿಂದ ಅಸೌಖ್ಯಗೊಂಡಾಗ ಸ್ಥಳೀಯ ಡಾಕ್ಟರಿಗೆ ಮತ್ತು ಆಯುರ್ವೇದಿಕ್ ಪಂಡಿತರಿಗೆ ತೋರಿಸಿದರು. ಆದರೆ ಕಫ ಕಡಿಮೆಯಾಗಲಿಲ್ಲ. ದೊಡ್ಡ ಡಾಕ್ಟರಿಗೆ ತೋರಿಸಿದಾಗ ಡಾಕ್ಟರ್ ಕೇಳಿದರು, ನೀವು ವಾಸಿಸುವಲ್ಲಿ ಪಾರಿವಾಳಗಳು ಉಂಟಾ ಎಂದು. ಡಾಕ್ಟರ ಹೂವೇ ಸರಿಯಾಗಿತ್ತು. ಶೀತಲ ವಾಸಿಸುವ ಫ್ಲ್ಯಾಟಿನ ಮೇಲ್ಗಡೆ ಜನರು ಪಾರಿವಾಳಕ್ಕೆ ಧಾನ್ಯಗಳನ್ನು ಹಾಕುತ್ತಿದ್ದರು. ಆದ್ದರಿಂದ ಪಾರಿವಾಳಗಳು ಅಲ್ಲಿ ಗೂಡು ಕಟ್ಟಿದ್ದವು. ಡಾಕ್ಟರ್ ಹೇಳಿದರು, ನಿಮ್ಮ ಮಗಳ ಕಫೆಗೆ ಕಾರಣ ಆ ಪಾರಿವಾಳದ ಇಕ್ಕೆಗಳು ಎಂದು. ನಂತರ ಅವರು ಪುಣೆಯ ದೊಡ್ಡ ಡಾಕ್ಟರ್ಗಳಿಗೆ ಮತ್ತು ಮುಂಬಯಿಯ ಲೀಲಾವತಿ ಆಸ್ಪತ್ರೆ ಡಾಕ್ಟರ್ಗಳಿಗೆ ತೋರಿಸಿದರು. ಪರಿಣಾಮ ಶೂನ್ಯ. ಒಂದೆರಡು ವರ್ಷಗಳಲ್ಲಿ ಶೀತಳಿಗೆಗೆ ಉಸಿರಾಡಲು ನಡೆದಾಡಲು ಕಷ್ಟ ಆಗಲು ಆರಂಭವಾಯಿತು. ಶ್ವಾಸಕೋಶದ ಸೋಂಕುವಿನಿಂದಾಗಿ ನಿದ್ದೆ ಇಲ್ಲದ ರಾತ್ರಿಯನ್ನು ಕಳೆಯಬೇಕಾಯಿತು. ಮನೆಯಿಂದ ಹೊರಗೆ ಹೋಗುವಾಗ ಆಮ್ಲಜನಕದ ಬಾಟ್ಲಿಯನ್ನು ಕೊಂಡೊಯ್ಯುವ ಪರಿಸ್ಥಿತಿಯಷ್ಟು ಅವಳ ಆರೋಗ್ಯ ಕೆಡಲಾರಂಭಿಸಿತು. DY ಪಾಟೀಲ್ ಆಸ್ಪತ್ರೆಯಲ್ಲಿ 2 ಬಾರಿ ಶ್ವಾಸಕೋಶದ ಡೋನರ್ ಸಿಕ್ಕಿದರು. ಆದರೆ ಒಂದು ಬಾರಿ ಅದು ಸರಿ ಹೊಂದಲಿಲ್ಲ, ಇನ್ನೊಂದು ಬಾರಿ ಲಂಗ್ಸ್ ಡ್ಯಾಮೇಜ್ ಆಗಿತ್ತು. ಡಾಕ್ಟರ್ ಹೇಳಿಕೆಯಂತೆ ಅವಳು ಮನೆಯಲ್ಲಿಯೇ ವ್ಯಾಯಾಮ ಶಾಲೆಯನ್ನು ಮಾಡಿ ದಿನನಿತ್ಯ ಶ್ವಾಸಕೋಶದ ಆರೋಗ್ಯಕ್ಕಾಗಿ ವ್ಯಾಯಾಮ ಮಾಡಿಯೂ ಫಲಕಾರಿಯಾಗದೆ ಸ್ವರ್ಗಸ್ಥಳಾದಳು. ಪಾರಿವಾಳದ ಇಕ್ಕೆಗಳು 2-3 ದಿನದ ನಂತರ ಒಣಗಿ ಗಾಳಿಯಲ್ಲಿ ಬೆರೆಯುತ್ತವೆ ಮತ್ತು ಗಾಳಿಯ ಮೂಲಕ ಜನರ ಶ್ವಾಸಗಳನ್ನು ಪ್ರವೇಶಿಸಿ ಸೋಂಕನ್ನು ಉಂಟು ಮಾಡುತ್ತದೆ. ಯಾರ ಶ್ವಾಸಕೋಶಗಳು ತುಂಬ ವೀಕ್ ಆಗಿರ್ತದೋ ಅಂಥವರಿಗೆ ಈ ಪಾರಿವಾಳದ ಇಕ್ಕೆಗಳ ಬ್ಯಾಕ್ಟೀರಿಯಾಗಳು ಮೊದಲು ಕಾಡಲು ಪ್ರಾರಂಭಿಸುತ್ತದೆ. ಆದುದರಿಂದ ಪಾರಿವಾಳದ ಇಕ್ಕೆಗಳು 2-3 ದಿನದ ನಂತರ ಒಣಗಿ ಗಾಳಿಯಲ್ಲಿ ಬೆರೆಯುತ್ತವೆ ಮತ್ತು ಗಾಳಿಯ ಮೂಲಕ ಜನರ ಶ್ವಾಸಕೋಶಗಳನ್ನು ಪ್ರವೇಶಿಸಿ ಸೋಂಕುಂಟು ಮಾಡುತ್ತವೆ. ಆದುದರಿಂದ ವೀಕ್ಷಕರೇ, ದಯವಿಟ್ಟು ನಿಮ್ಮ ಮನೆಯ ಗ್ಯಾಲರಿಯಲ್ಲಿ, ಕಟ್ಟಡದ ಮೇಲ್ಭಾಗದಲ್ಲಿ ಪಾರಿವಾಳಗಳಿಗೆ ಗೂಡು ಕಟ್ಟಲು ಬಿಡಬೇಡಿ. ಅವುಗಳಿಗೆ ಆಹಾರಗಳನ್ನು ನೀಡಬೇಡಿ. ಹೀಗೆ ಮಾಡುವುದರಿಂದ ನೀವು ಸಾರ್ವಜನಿಕರ ಆರೋಗ್ಯಕ್ಕೆ ಸಹಕರಿಸಿದ ಪುಣ್ಯ ನಿಮ್ಮದಾಗುತ್ತದೆ. ಧನ್ಯವಾದಗಳು.